ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ನಾಗಿಣಿ ಅನ್ನೋದು ಮನೆಯವ್ರು ಎಲ್ರಿಗೂ ಗೊತ್ತಾಗ್ಲಿ ಅಂತನಾ ಅಥವಾ ಮನೆಯಲ್ಲಿ ಯಾರೂ ಇಲ್ಲ ಅಂತ ಜೋರಾಗಿ ಬಸ್ಕೊಡ್ತಾ ಇದೆಯಾ? ಏನು ನಿನ್ನ ಉದ್ದೇಶ? ಸಾವು, ನಿನ್ನ ಸಾವು. ಸಾವ? ನನ್ನ ಸಾವ? ಅಭಯ್ ಅವರೇ, ಏನಾಯ್ತು ನಿಮ್ಗೆ? ಏನಿಲ್ಲ, ಕಣ್ಣಿಗೆ ಸ್ವಲ್ಪ ಧೂಳು ಬಿತ್ತಷ್ಟೆ. ಅಯ್ಯೋ, ನೀರೇನಾದ್ರು ತರ್ಲಾ? ಪರವಾಗಿಲ್ಲ. ಅದು ನಾಗಮಾತ ಅಲ್ವಾ? ಅಯ್ಯೋ, ನಾಗಮಾತ! ನಾಗಮಾತ! ಅಯ್ಯೋ, ನಾಗಮಾತ! ನಾಗಮಾತ! ನಾಗಮಾತ, ಏನಾಯ್ತು? ನಾಗಮಾತ, ಮಾತಾಡಿ. ನಾಗಮಾತ! ನಾಗಮಾತ, ಏನಾಯ್ತು? ನಾಗಮಾತ, ಮಾತಾಡಿ. ಅಯ್ಯೋರೆ, ನಾಗಮಾತ, ನೀವು ಉತ್ತರ ಕೊಡದೇ ಇರೋಂಥ ಸ್ಥಿತಿಯಲ್ಲಿದ್ದೀರಾ ಅಂದ್ರೆ ನಿಮ್ ಬಗ್ಗೆ ಎಲ್ರು ಕೇಳಿದಾಗ ನಾನು ಏನಂತ ಉತ್ತರ ಕೊಡ್ಬೇಕು? ನಾಗಮಾತ, ಹೇಳಿ. ಶಿವಾನಿ ಅವರೇ, ನೀವು ಯಾರಿಗೂ ಉತ್ತರ ಕೊಡಬೇಕು? ಅಲ್ಲ, ನೀವು ಯಾಕೆ ಇವ್ರಿಗೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ಇವರು ಬೇರೆ ಯಾರು ಅಲ್ಲ, ಇವರು ನಮ್ಮ ಮಾತ, ನಾಗಮಾತ, ನಾಗಲೋಕಕ್ಕೆ ರಾಜಮಾತ. ಮತ್ತೆ ನೀವಿಬ್ರು ಇಷ್ಟು ದಿನ ಪರಿಚಯ ಇಲ್ದಿರೋರ್ ತರ ಇದ್ರಿ. ನಾಗಮಾತ, ನೀವ್ ಕೊಡೋ ಉತ್ತರದ ಮೇಲೆ ನನ್ನ ಬದುಕು ನಿಂತಿದೆ. ಮಾತಾಡಿ ನಾಗಮಾತ, ಉತ್ತರ ಕೊಡಿ. ಅಯ್ಯೋರೆ, ಏನ್ ಮಾಡೋದೀಗ? ಅಯ್ಯೋ, ಶಿವಾನಿ ಅವರೇ, ಇವ್ರಿಗೆ ಏನಾಗಿದ್ಯೋ ಗೊತ್ತಾಗ್ತಿಲ್ಲ. ಫೋನಲ್ಲಿ ಸಿಗ್ನಲ್ಲೂ ಇಲ್ಲ. ಯಾರಾದ್ರೂ ಸಹಾಯಕ್ಕೆ ಸಿಗ್ತಾರ ನೋಡ್ಕೊಂಡು ಬರ್ತೀನಿ ರೀ. ನಾಗಮಾತ, ನಾಗಮಾತ, ಎದ್ದೇಳಿ. ಏನಾಯ್ತು ನಾಗಮಾತ? ಪರಮೇಶ್ವರ, ನಾಗಮಾತ! ನನಗೆ ಬೇರೆ ದಾರಿ ಇರಲಿಲ್ಲ ನಾಗಮಾತ. ನನ್ನ ಆದಿಶೇಷನಿಗೋಸ್ಕರ ನಾನು ರಕ್ತದ ಕೋಡಿಯನ್ನೇ ಹರಿಸಲು ತಯಾರಿದ್ದೇನೆ. ಒಂದು ಯುದ್ಧ ಮಾಡಲು ತಯಾರಿದ್ದೇನೆ. ಸತ್ಯವನ್ನು ತಿಳಿದುಕೊಂಡು ನಿಮಗೆ ನೀವೇ ಅಪಾಯವನ್ನು ತಂದುಕೊಂಡಿರಿ. ಶಿವಾನಿ ನಾಗಲೋಕಕ್ಕಾಗಿ ಬದುಕ್ತಾ ಇರೋಳು. ಆದರೆ ನಾನು ನನ್ನ ಆದಿಶೇಷನಿಗೋಸ್ಕರ ಮಾತ್ರ ಬದುಕ್ತಾ ಇರೋಳು. ಹಾಗಾಗಿ ನನ್ನ ಆದಿಶೇಷ ಸೇರಬೇಕಾಗಿರೋದು ನನಗೆ ಮಾತ್ರ. ನಾಗಮಣಿಯು ಸಿಕ್ಕಿದರು, ಶಿವನಿಗೆ ಎಲ್ಲ ಸತ್ಯವು ತಿಳಿದರು. ಅವರಿಬ್ಬರನ್ನು ಒಂದಾಗುವುದಕ್ಕೆ ನಾನು ಬಿಡುವುದಿಲ್ಲ. ಅವರಿಬ್ಬರ ಮಧ್ಯೆ ನಾನು ಅಡ್ಡಗೋಡೆಯಾಗಿ ನಿಲ್ಲುತ್ತೇನೆ. ಹೇ ಶಿವಾನಿ, ನೀನು ಊಹಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಅಂಥ ಕ್ರೂರವಾದ ರೀತಿಯಲ್ಲಿ ನಿನ್ನ ಕಥೆಯನ್ನು ಮುಗಿಸುತ್ತೇನೆ. ನಿನ್ನ ಶತ್ರುವಿನ ಸಹಾಯ ಪಡೆದುಕೊಂಡು ನಿನ್ನನ್ನು ಸಂಹಾರ ಮಾಡಿ ನನ್ನ ಆದಿಶೇಷನನ್ನು ನನ್ನವನಾಗಿ ಮಾಡಿಕೊಳ್ಳುತ್ತೇನೆ. ಅಯ್ಯೋ,
ಏನ್ ಮಾಡ್ಲಿ ಈಗ? ಗುರುದೇವ, ಗುರುದೇವ, ನಾಗಮಾತ. ಶಿವಾನಿ, ನಾಗಮಾತೆಗೆ ಏನಾಗಿದೆ? ನನಗೂ ಗೊತ್ತಿಲ್ಲ ಗುರುದೇವ. ಆದಿಶೇಷ ಇರೋ ಸ್ಥಳ ನನಗೆ ಗೊತ್ತಾಗಿದೆ. ಬೇಗ ಬಾ ಅಂತ ಸಂದೇಶ ಕಳಿಸಿದ್ರು. ನಾನು ಬರೋಷ್ಟರಲ್ಲಿ ಈ ಸ್ಥಿತಿಲಿ ಅವ್ರು ನನಗೆ ಸಿಕ್ಕಿದ್ದಾರೆ. ಗುರುದೇವ, ಇದು ಅಗ್ನಿ ಪರೀಕ್ಷೆಯಿಂದ ಆದ ಆಘಾತವ? ಇಲ್ಲ, ಅಗ್ನಿದೇವನ ಕೋಪವಾಗಿದ್ದರೆ ಇವರ ದೇಹದ ಕುರುಹು ಕೂಡ ಸಿಗದ ಹಾಗೆ ಸುಟ್ಟು ಭಸ್ಮವಾಗಿರಬೇಕಿತ್ತು. ನಿನಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಎಂದರೆ ಇದು ಅಗ್ನಿದೇವನಿಂದ ಆಗಿರುವ ದುರಂತವಲ್ಲ, ಈ ಲೋಕದ ಯಾವುದೋ ಕ್ಷುದ್ರ ಶಕ್ತಿಯಿಂದ ಆಗಿರುವ ಸಮಸ್ಯೆ ಇದು. ಏನಾದ್ರೂ ಪರಿಹಾರ ನೀಡಿ ಗುರುದೇವ. ನಾನು ಇವ್ರು ಹೇಳ್ಬೇಕು ಅಂದ್ಕೊಂಡಿದ್ದ ಸತ್ಯನ ತಿಳ್ಕೋಬೇಕು. ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ನಾನು ತಿಳ್ಕೋಬೇಕು ಗುರುದೇವ. ಗುರುದೇವ, ಯಾರಿಂದ ಏನಾಯಿತು, ಯಾವ ರೀತಿ ಪ್ರಹಾರ ಆಯಿತು ಎಂದು ತಿಳಿಯದೆ ಏನನ್ನು ಕಂಡು ಹಿಡಿಯಲು ಸಾಧ್ಯವಿಲ್ಲ. ಇದು ಶತ್ರುಗಳಿಂದ ಆಗಿರುವ ಘಾತಕ. ಇವರು ನಾಗಮಾತ. ನಾಗಲೋಕದಲ್ಲಿ ಅವರೇ ಇಲ್ಲದೆ ಹೋದ್ರೆ ಹೇಗೆ? ಏನಾದ್ರೂ ಮಾಡಿ. ಶಿವಾನಿ, ಇವರ ಮಸ್ತಿಷ್ಕಕ್ಕೆ ಹಾನಿಯಾಗಿದೆ. ಗುರುಗಳೇ, ಯಾಕಿಷ್ಟು ಆವೇಶ, ಯಾಕಿಷ್ಟು ಕೋಪ? ಸೋಲಾಯ್ತು. ಶಾಕಿನಿ ಡಾಕಿನಿ ಯಕ್ಷಿಗಳನ್ನ ನನ್ನ ಕಿರು ಬೆರಳಿನಲ್ಲಿ ಆಡಿಸಿದ್ದ ಈ ಮಹಾಮಾಂತ್ರಿಕನಿಗೆ ವೃದ್ಧ ಇಚ್ಛಾಧಾರಿ ನಾಗದಿಂದ ಸೋಲಾಯ್ತು. ಅದು ನನ್ನ ಶಕ್ತಿಗೆ ಆದ ಸೋಲು, ನನ್ನ ಸಿದ್ಧಿಗೆ ಆದ ಸೋಲು. ಈ ಪ್ರಹಾರವನ್ನ ನಾನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ನಾಗಮಾತ ನನ್ನನ್ನು ಸೋಲಿಸ್ಬಿಟ್ಲು. ಸೋತಿದ್ರ ಬಗ್ಗೆ ಕೊರಗ್ತಾ ಹೋದ್ರೆ ಗೆಲುವು ನಮ್ಮಿಂದ ದೂರ ಹೋಗುತ್ತೆ ಗುರುಗಳೇ. ಈಗ ನಾವು ಕೊರಗೋ ಸಮಯ ಅಲ್ಲ, ಪ್ರತಿತಂತ್ರ ಮಾಡೋ ಸಮಯ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಈಗ ನಿನ್ನ ಶಕ್ತಿಯ ಬಗ್ಗೆ, ನಿನ್ನ ಸಿದ್ಧಿಯ ಬಗ್ಗೆ ನನಗೆ ಅರ್ಥ ಮಾಡಿಸಬೇಕಾಗಿದೆ. ಆ ನಾಗಿಣಿ, ಆ ಶಿವಾನಿ ಯಾರ ಭಯವೂ ಇಲ್ಲದೆ, ಯಾವ ಭಯವೂ ಇಲ್ಲದೆ ಓಡಾಡ್ತಾ ಇದ್ದಾಳೆ. ಅಂದ್ರೆ ಅವರ ಹತ್ರ ನಾಗಮಣಿ ಇರಬೇಕು. ಇಲ್ಲ, ನಾಗಮಣಿ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿರ್ಬೇಕು. ಅದ್ ಎಲ್ಲಿದೆ ಅಂತ ತಿಳ್ಕೊಂಡು ನೀನ್ ನನಗೆ ಬಂದು ಹೇಳ್ಬೇಕು. ಆಯ್ತು, ಆಮೇಲೆ ನಾವಿಬ್ರು ಸೇರಿ ಮಾಡಬೇಕಾಗಿರೋದು ಅವಳ ಸಂಹಾರ. ಅವಳಿಗೇನು ಮಾಡಬಾರ್ದು. ಅವಳಿಗೆ ನಾನು ಅನುಭವಿಸಿದ ನೋವನ್ನೇ ಕೊಡಬೇಕು. ಅವಳು ಅದನ್ನು ಅನುಭವಿಸಬೇಕು. ಅವಳನ್ನ ಇಂಚಿಂಚಾಗಿ ಸಾಯಿಸಬೇಕು. ಬದುಕಿದ್ದಾಗಲೇ ಅವಳು ಘೋರ ನರಕವನ್ನು ಅನುಭವಿಸಬೇಕು. ಹಾವಿನ ಭೂತ್ಕಾರ, ಸಾವಿನ ಚೀತ್ಕಾರವನ್ನು ನಾನು ನೋಡಬೇಕು. ಯಾಕೆ ಗುರುಗಳೇ ಅವಳ ಮೇಲೆ ಇಷ್ಟೊಂದು ಸಿಟ್ಟು? ಬರೀ ಅವಳ ಮೇಲಲ್ಲ, ಇಡೀ ನಾಗ ಸಂಕುಲದ ಮೇಲೆ ನನಗೆ ಸೇಡು ದಿಗ್ವಿಜಯ. ನನ್ನ ಕನಸನ್ನ ನಾಶ ಮಾಡಿದವರು, ಪ್ರತಿ ಬಾರಿ ನನ್ನ ಗೆಲ್ಲುವ ಹೊತ್ತಿಗೆ ನನ್ನನ್ನು ಸೋಲಿಸಿದವರು. ನಾಗಲೋಕದ ರಾಣಿ ಆಗ್ಬೇಕಾದವಳು ನನ್ನ ಕೈ ಸಿಕ್ಕಿದ್ರೆ ಬರ್ಬರವಾಗಿ ಸಾಯಿಸ್ತೇನೆ. ನಾನು ಏನನ್ನು ಇಷ್ಟಪಡ್ತಿದ್ನೋ ಅದರಿಂದ ದೂರ ಆದೆ. ನನ್ನ ತಮ್ಮನ್ನು ಕಳ್ಕೊಂಡೆ.
ಈಗ ಅವಳು ಆ ನೋವನ್ನು ಅನುಭವಿಸಬೇಕು. ನನ್ನ ತಮ್ಮನ ಸಾವಿನ ಸೇಡನ್ನು ತೀರಿಸ್ಕೊಳ್ಬೇಕು ನಾನು. ಅವಳು ನನ್ನ ತಮ್ಮನ್ನ ಕೊಂದ ಹಾಗೆ ಅವಳ ಕಣ್ಣ ಮುಂದೆ ಅವಳ ಪ್ರಿಯಕರನನ್ನ ಸಾಯಿಸ್ತೀನಿ. ಆಮೇಲೆ ಅವಳ ಕಥೆಯನ್ನು ಮುಗಿಸ್ತೀನಿ. ಆದಿಶೇಷನ ಸಾಯಿಸಿದ್ರೆ ಅದೇ ನೋವಲ್ಲಿ ಅವಳು ಸತ್ತಾಳೆ. ದಿಗ್ವಿಜಯ ಅವಳು ಸಾಯಿದ್ರ ನನ್ನ ಕಣ್ಣಾರ ನೋಡಬೇಕು. ದಿಗ್ವಿಜಯ ನನ್ನ ಕಣ್ಣಾರ ನೋಡಬೇಕು. ಖಂಡಿತ ನೋಡ್ತೀರ, ಆದಷ್ಟು ಬೇಗ ನೋಡ್ತೀರ. ಏನಿದು ಗುರುದೇವ? ಒಳ್ಳೆತನ ಯಾವತ್ತಿದ್ರೂ ಸೋಲೋದೇನಾ? ಮೊದಲು ಆದಿಶೇಷನ ಮರಣ, ನಾಗಮಣಿ ಅಪಹರಣ, ಈಗ ನನ್ನ ಆದಿಶೇಷ ಎಲ್ಲಿದ್ದಾನೆ ಅನ್ನೋ ಸತ್ಯ ನಾಗಮಾತಾಗೆ ಮಾತ್ರ ಗೊತ್ತಿದೆ. ಆದ್ರೆ ಅವರು ಮಾತಾಡದೆ ಇರೋಂಥ ಸ್ಥಿತಿಲಿದ್ದಾರೆ. ಏನಿದು? ಇವರಿಲ್ಲದ ನಾಗಲೋಕ ದೇವಿ ಇಲ್ಲದ ದೇವಲೋಕ. ಗುರುದೇವ, ದಯವಿಟ್ಟು ಏನಾದ್ರೂ ಮಾಡಿ ಇವ್ರನ್ನ ಕಾಪಾಡಿ. ಅವ್ರಿಲ್ಲದೆ ನಾಗಲೋಕಕ್ಕೆ ಉಸಿರೇ ಇಲ್ಲ. ಶಿವಾನಿ, ಇವರಿಗೆ ಪ್ರಜ್ಞೆ ಬಂದರು, ಪ್ರಜ್ಞೆ ಬಂದು ಮಾತನಾಡಿದರು. ಇವರಿಂದ ಸತ್ಯವನ್ನು ತಿಳಿಯುವುದು ಅಸಾಧ್ಯ. ನಾಗವೈದ್ಯರ ಬಳಿ ಇವರಿಗೆ ಪರೀಕ್ಷೆ ಮಾಡಲು ಹೇಳಿ ಇವರಿಂದ ಸತ್ಯವನ್ನು ತಿಳಿಯಬೇಕು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ನನಗೆ ತೋಚುತ್ತಿಲ್ಲ. ಅಲ್ಲಿಯವರೆಗೂ ನಾಗಮಾತಾ ನಾಗಲೋಕದ ವೈದ್ಯರ ಬಳಿಯೇ ಇರಲಿ. ಗುರುದೇವ, ಇವತ್ತು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಅಷ್ಟ ದಿಕ್ಕುಗಳ ಮೇಲೆ, ಸಪ್ತ ಲೋಕಗಳ ಮೇಲೆ, ತ್ರಿಮೂರ್ತಿಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾಗ ಮಾತಾಡೋ ಈ ಸ್ಥಿತಿಗೆ ಕಾರಣ ಆಗಿರೋರ್ನ ನಾನಂತೂ ಸುಮ್ಮನೆ ಬಿಡೋದಿಲ್ಲ. ನಾಗ ಭೈರವಿಗೆ ಅವರ ರಕ್ತದಿಂದ ತರ್ಪಣ ಕೊಡ್ತೀನಿ. ಅವರು ಈ ಲೋಕದಲ್ಲ, ಯಾವ ಲೋಕದಲ್ಲಿ ಅಡಗಿದ್ರು ಅವನ ಸಂಹಾರ ಮಾಡಿ ತೀರ್ತೀನಿ. ಇದು ಆ ಪರಮೇಶ್ವರ ನಾಣೆಗೂ ಸತ್ಯ. ಗುರುದೇವ, ಆಶೀರ್ವಾದ ಮಾಡಿ. ಅಂಕಲ್, ನೀವ್ ನನ್ನ ಕಣ್ಣಿಗೆ ಇವತ್ತು ಹೇಗೆ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಹೇಗೆ? ಎಲ್ರ ಕಣ್ಣಿಗೂ ನೀವು ಧನಂಜಯ್, ಆದ್ರೆ ನನ್ನ ಕಣ್ಣಿಗೆ ನೀವು ದಿಗ್ವಿಜಯ್. ಅಲ್ಲ ಅಲ್ಲ ಅಂತ ಹೇಳಿ ನಿಮಗ್ ನೀವು ಅಪಾಯ ತಂದ್ಕೊಂಬೇಡಿ. ಅವತ್ತೇ ನಾನು ನಿಮ್ಮ ಹತ್ರ ಹೇಳಿದ್ದೆ, ನೀವು ಇಲ್ಲ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ನಿಮ್ಮ ರೂಪದಲ್ಲೇ ಯಾರೋ ಬೇರೆಯವ್ರು ಬಂದಿದ್ದಾರೆ. ಇವಾಗ್ಲೂ ನೀವು ಇಲ್ಲ ಅಂತಾನೆ ಹೇಳ್ತಾ ಇದ್ದೀರಾ. ನನಗೆ ಎಲ್ಲ ವಿಷಯನೂ ಗೊತ್ತಿದೆ ಅಂಕಲ್. ನೀವ್ ಯಾರು ಅನ್ನೋದು ಗೊತ್ತು, ನಿಮ್ ಬಂಡವಾಳ ಏನು ಅನ್ನೋದು ಗೊತ್ತು. ಸುಮ್ಮನೆ ನಾಟಕ ಮಾಡಬೇಡಿ ಅಂಕಲ್. ಜೀವನನೇ ನೀವು ಯಾರು ಅಲ್ಲ ಏನು ಅಲ್ಲ ಅಂತ ಈ ಮನೆಯಲ್ಲಿ ನಿಮ್ಮನ್ನ ಮೂಲೆ ಕೂರ್ಸಿದೆ. ಹಾಗಿದ್ಮೇಲೆ ನೀವಿನ್ನೂ ಸುಳ್ಳು ಹೇಳ್ಕೊಂಡು ಹೇಗೆ ಗೆಲ್ತೀರಾ ದಿಗ್ವಿಜಯ್ ಅಂಕಲ್? ಏಯ್, ನಿನಗೆ ಹೇಗೆ ಗೊತ್ತು? ಯಾರು ನೀನು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಿನಗೆ ನನ್ನ ಬಗ್ಗೆ ಏನೂ ಸರಿಯಾಗಿ ಗೊತ್ತಿಲ್ಲ. ನನ್ನ ಎದುರು ಬಂದವ್ರನ್ನ ಯಾರನ್ನೂ ಉಳಿಸೋದಿಲ್ಲ ನಾನು. ಈಗ ನಿನಗೆ ನನ್ನ ಬಗ್ಗೆ ಗೊತ್ತಾಗಿದೆ ಅಂದಾಗ ನೀನು ಬದುಕಿರೋದೇ ಬೇಡ. ಯಾರು ನೀನು? ಶಿವಾನಿ ರೂಪದಲ್ಲಿ ಬಂದು ನಾನು ಯಾರು ಅಂತ ತಿಳ್ಕೊಳ್ತಿದೀಯಾ? ನಾನು ಶಿವಾನಿ ಅಲ್ಲ,
ಮಾಯಾಂಗನೆ. ನೋಡಿ ದಿಗ್ವಿಜಯ್, ಶಿವಾನಿ ನನ್ನ ಶತ್ರು ಕೂಡ. ಈ ಲೋಕದಲ್ಲಿ ಅವಳನ್ನ ಎದುರಿಸೋಕೆ ನನಗೆ ಯಾರಾದರೂ ಸಹಾಯ ಮಾಡಬೇಕು. ಅದಕ್ಕೆ ನಿಮ್ಮ ಹತ್ರ ನಾನು ಸ್ನೇಹದ ಹಸ್ತವನ್ನ ಚಾಚಿ ಬಂದಿದ್ದೀನಿ. ಇದು ಎಷ್ಟು ಮಟ್ಟಿಗೆ ನನಗೆ ಲಾಭ? ವಿಷಯ ಗೊತ್ತಾಗದೆ ನನ್ನನ್ನೇ ಶತ್ರು ಅಂತ ಅನ್ಕೊಂಬೇಡಿ. ನಮ್ಮಿಬ್ಬರ ದೊಡ್ಡ ಶತ್ರು ಆ ಶಿವಾನಿಯನ್ನ ಎದುರು ಹಾಕೊಳ್ಳಕ್ಕೆ ನಾವಿಬ್ರು ಒಂದಾದ್ರೆ ಅದೇ ನಮ್ಮ ಶಕ್ತಿ. ಹಾಗಿದ್ರೆ ಮಾತ್ರ ನಮ್ಮ ಮನೆಯಲ್ಲಿರೋ ನಾಗಿಣಿಯನ್ನ ನೀವು ಮುಗಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಅದಕ್ಕೆ ನೀವೇನು ಹೇಳ್ತೀರಾ? ಯೋಚನೆ ಮಾಡಬೇಡಿ. ಶಿವಾನಿನ ಮುಗಿಸೋದಕ್ಕೆ ನಾನು ಆಗಲೇ ಉಪಾಯ ಮಾಡಾಗಿದೆ. ನೀವು ನನ್ನ ಜೊತೆಗೆ ಕೈ ಜೋಡಿಸಿ. ನನಗೆ ನಾಗಮಣಿ ಏನೂ ಅವಶ್ಯಕತೆ ಇಲ್ಲ. ನನಗೆ ನನ್ನ ಪ್ರೇಮಿ ಸಿಕ್ಕಿದ್ರೆ ಮಾತ್ರ ಸಾಕು. ಯಾರು ನಿನ್ನ ಪ್ರೇಮಿ? ನಾವಿಬ್ರು ಒಂದಾಗಿ ಆ ನಮ್ಮ ದೊಡ್ಡ ಶತ್ರು ಶಿವಾನಿನ ಸಂಹಾರ ಮಾಡೋಕೆ ತಯಾರಾಗೋಣ. ಮಾಯಾ, ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಸಮಯ ಬರಲಿ. ಅವಳು ಸ್ನೇಹದ ಹಸ್ತ ಚಾಚಿದಾಕ್ಷಣ ನಾನು ಒಪ್ಕೊಳ್ಳೋದು ಸರಿನಾ? ಈ ಲೋಕದಲ್ಲಿ ನನಗಿರೋ ಶತ್ರುಗಳೇ ನಾಗಮಾತಾಗೂ ಶತ್ರುಗಳು ಅಂದ್ರೆ ಅವ್ರು ಹೇಳ್ದಾಗೆ ನಮ್ಮ ಪರಮ ಶತ್ರು ಆಗಿದ್ದ ದಿಗ್ವಿಜಯ ಅವನೇನಾದ್ರೂ ಮಾಡಿರ್ಬೋದಾ? ಹೌದು. ಒಂದೇ ಸಮಯದಲ್ಲಿ ಒಂದೇ ರೂಪದಲ್ಲಿ ಬೇರೆ ಬೇರೆ ಜಾಗದಲ್ಲಿರೋ ಶಕ್ತಿ ಇರೋನು ಆ ದಿಗ್ವಿಜಯ ಅಂದಮೇಲೆ ನಾಗಮಾತಾಗೆ ಅವನೇನಾದ್ರೂ ತೊಂದರೆ ಮಾಡಿರ್ತಾನೆ. ಏ ದಿಗ್ವಿಜಯ, ದಿಗ್ವಿಜಯ ಎಲ್ಲಿದ್ಯಾ? ಆಚೆ ಬಾ ದಿಗ್ವಿಜಯ. ಏನ್ ನಾಗಿಣಿ ಜೋರಾಗಿ ಬುಸುಗುಡ್ತಾ ಇದೆಯಾ? ನೀನ್ ನಾಗಿಣಿ ಅನ್ನೋದು ಮನೆಯವ್ರು ಎಲ್ರಿಗೂ ಗೊತ್ತಾಗ್ಲಿ ಅಂತನಾ ಅಥವಾ ಮನೆಯಲ್ಲಿ ಯಾರೂ ಇಲ್ಲ ಅಂತ ಜೋರಾಗಿ ಬುಸುಗುಡ್ತಾ ಇದೆಯಾ? ಏನ್ ನಿನ್ನ ಉದ್ದೇಶ? ಸಾವು, ನಿನ್ನ ಸಾವು. ಸಾವ? ನನ್ನ ಸಾವ? ಬಾ ಕಚ್ಚು. ಸ್ವಾಮಿಗಳೇ, ಸಮಸ್ಯೆ ಆಗಿದೆ. ನಾನು ಅಸಲಿ ರೂಪದಲ್ಲಿರ್ಬೇಕಾದ್ರೆ, ಅಂದರೆ ತ್ರಿಶೂಲ್ ರೂಪದಲ್ಲಿರ್ಬೇಕಾದ್ರೆ ನೀವು ನನಗೆ ನನ್ನ ಜನ್ಮ ರಹಸ್ಯದ ಗುಟ್ಟನ್ನು ಹೇಳ್ತೀನಿ ಅಂತ ಹೇಳಿದ್ರಿ. ನನ್ನ ಮಾನವ ರೂಪ ಒಂದು ಮುಖವಾಡ, ನನ್ನ ಅಸಲಿ ಮುಖ ಬೇರೆನೇ ಇದೆ ಅಂತ ಹೇಳಿದ್ರಿ. ಅದೆಷ್ಟೋ ಸತ್ಯಗಳನ್ನ ನಾನು ತಿಳ್ಕೋಬೇಕು ಅಂತ ಹೇಳಿದ್ರಿ. ಅದನ್ನೆಲ್ಲ ತಿಳ್ಕೊಂಡ್ರೆ ನನ್ನ ಗೊಂದಲಗಳು ದೂರ ಆಗುತ್ತೆ ಅಂತ ಹೇಳಿದ್ರಿ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಈಗಲೂ ಕಾಯ್ತಿದ್ದೀನಿ. ಬರೀ ಕಾಯೋದೇ ಆಯಿತು. ನನ್ನ ಗೊಂದಲಗಳಿಗೆ ಉತ್ತರ ಸಿಗಲಿಲ್ಲ. ಇನ್ನು ಗೊಂದಲಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ನನ್ನ ಅಸಲಿ ರೂಪ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಆಗ ನನ್ನ ರೂಪದಲ್ಲಿ ನಾನು ಇನ್ನೊಬ್ಬನ್ನ ನೋಡಿದೆ. ನೂರಕ್ಕೆ ನೂರು ನನ್ನ ಹಾಗೆ ನನ್ನನ್ನು ನೋಡಿ ಓಡ್ ಹೋದ. ಏಯ್, ಯಾರು ನೀನು?
ನೀನು ನಾಗಿನಿ ಅಲ್ವಾ, ನೀನೇ ಗೆಸ್ ಮಾಡು. ನೀನು ಹೇಳಿಲ್ಲ ಅಂದ್ರೆ ಇಲ್ಲೇ ನಿನ್ನ ಸಾವಾಗುತ್ತೆ. ಏಯ್, ನೀನು ನನ್ನನ್ನು ಟಚ್ ಮಾಡೋಕ್ಕೂ ಆಗಲ್ಲ, ಇನ್ನು ಸಾಯಿಸೋದೆಲ್ಲಿಂದ? ಇಷ್ಟಕ್ಕೆ ಮೇಲೂ ಹೇಳಬೇಕು ಅಂದರೆ ನಾನು ದಿಗ್ವಿಜಯ, ನಿಮ್ಮ ಮಾವ, ತ್ರಿಶೂಲ್ ಅಪ್ಪ. ನೀನು ಸಾಧಾರಣ ಮನುಷ್ಯ ಅಲ್ಲ. ನೀನು ಮನುಷ್ಯ ಆಗಿದ್ರೆ ನಾಗ ಮಾತಾಗೆ ಹೀಗೆ ತೊಂದರೆ ಕೊಡಕ್ ಆಗ್ತಾ ಇರ್ಲಿಲ್ಲ. ಏನು ಹೇಳ್ತಾ ಇದೀಯಾ? ನೀನೆಂತ ದ್ರೋಹಿ, ಎಂತ ದುಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನನ್ನ ಮುಂದೆ ನಾಟಕ ಮಾಡಬೇಡ. ಹೇಳು, ಯಾರು ನೀನು? ಬಾಯ್ ಬಿಡು. ಎಲ್ಲಿಂದ ಬಂದಿದ್ಯಾ? ಏನಿನ್ ಉದ್ದೇಶ? ನಾಗ ಮಾತಾಗೆ ತೊಂದರೆ ಕೊಟ್ಟಿದ್ ಯಾಕೆ ಹೇಳು? ಆ್ಯಕ್ಚುಲಿ ನಿನಗೇನಾಗಿದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಈ ನಾಗಮಾತ ಅಂದರೆ ಯಾರು? ನಮ್ಮನೇಲಿ ಇದ್ಲಲ್ಲ ಆ ಮುದುಕಿನ, ಅವಳಿಗೇನಾದರೆ ನನಗೇನಾಗಬೇಕು? ಅವಳು ಸತ್ತಿದಳ, ಬದುಕಿದಳ? ಬದುಕಿದ್ರೆ ಯಾವಾಗ ಸಾಯ್ತಾಳೆ? ನಿನ್ನ ಎಚ್ಚರ ಇರಲಿ, ನೀನು ಕಿರ್ಚಾಡ್ತಾ ಇರೋದು ನಿನ್ನ ಸಾವಿನ ಹತ್ರ. ಭಯ ಅನ್ನೋದು ನಿನ್ನ ಎದೆಲಿರಲಿ, ಬೊಗದಾಕ್ಬಿಡ್ತೀನಿ.